ಕಾಂಗ್ರೆಸ್ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ನನ್ನ ವಿರುದ್ಧ ನೀಡಿರುವ ಹೇಳಿಕೆ ಸತ್ಯಕ್ಕೆ ದೂರವಾದದ್ದು ಎಂದು ಮಾಜಿ ಸಚಿವರು ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಹೇಳಿದರು. ನಿನ್ನೆ ನನ್ನ ವಿರುದ್ಧ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ್ದಾರೆ. ನನ್ನ ಬದುಕು ಸಾರ್ವಜನಿಕವಾಗಿ ತೆರೆದ ಪುಸ್ತಕ. ಕಷ್ಟಪಟ್ಟು ಹೋರಾಟ ಮಾಡಿ ಸಾರ್ವಜನಿಕ ಜೀವನಕ್ಕೆ ಬಂದಿದ್ದೇನೆ. ಪಕ್ಷ ನಿಷ್ಠೆ ಇಟ್ಕೊಂಡು ಕೆಲಸ ಮಾಡಿದ್ದೀನಿ. ಜನ ವಿಶ್ವಾಸ ಇಟ್ಟು ಗೆಲ್ಲಿಸಿದಾಗ ಜನಪರ ಕಾರ್ಯ ಮಾಡಿದ್ದೇನೆ. ಅದಕ್ಕೆ ನಾನು ಹೇಳಿದ್ದು 5,857 ಕೋಟಿ ರೂಪಾಯಿ ಕಾಮಗಾರಿಯನ್ನು 2018ರಿಂದ 23 ಒಳಗೆ 5 ವರ್ಷದಲ್ಲಿ ಮಂಜೂರು ಮಾಡಿಸಿದ್ದೀನಿ ಅನ್ನುವಂಥ ಅಂಕಿಅಂಶವನ್ನು ಕೊಟ್ಟಿದ್ದೇನೆ. ನನ್ನ ಮೇಲೆ ಆರೋಪ ಮಾಡೋರು ಅವ್ರ ಬದುಕು ಎಷ್ಟು ಸ್ವಚ್ಛವಾಗಿದೆ ಅಂತ ನೋಡ್ಕೋಬೇಕು. ಯಾರು ಆರೋಪ ಮಾಡ್ತಾ ಇದ್ದಾರೋ ಅವ್ರೇನು ಮಾಡ್ತಿದ್ದಾರೆ ಅಂತ ಅವ್ರು ಪ್ರಶ್ನೆ ಮಾಡ್ಕೊಳ್ಳಿ. 2023 ವಿಧಾನಸಭಾ ಚುನಾವಣೆಯಲ್ಲಿ ಅಕ್ರಮವಾಗಿ ಮದ್ಯ ಪತ್ತೆ ಆಯ್ತಲ್ಲ, ಯಾರ ಮೇಲೆ ಕೇಸ್ ದಾಖಲಾಗಿತ್ತು, ಯಾರ ಪರವಾಗಿ ಮದ್ಯ ಸರಬರಾಜು ಆಗ್ತಾ ಇತ್ತು, ಇದನ್ನು ಪ್ರಶ್ನೆ ಮಾಡಲಿ. ನನ್ನ ಬಗ್ಗೆ ಮಾತಾಡೋರು ಅವ್ರ ಪಕ್ಷದ MLA ಬೋಸು ಬೆಂಕಿ ಹಾಕಿ ಸುಡ್ತೀನಿ ಅಂತ ಹೇಳಿದ್ದು ಯಾರಿಗೆ? ಅದು ಸಾರ್ವಜನಿಕವಾಗಿ ಮಾತಾಡೋ ಭಾಷೆನ, ಅದು ಮುತ್ಸದ್ದಿತನನ, 3 ಪಾರ್ಟಿಯಿಂದ ಕಲ್ತಿದ್ದಿದೇನಾ? 1 ಪಾರ್ಟಿ ಅಲ್ಲ ಅಂಥೇಳಿ 3 ಪಾರ್ಟಿಯಿಂದ ಕಲ್ತಿದ್ದಿದೇನಾ? ಯಾರಿಗೆ ಬೆಂಕಿ ಹಾಕಿ ಸುಡೋದು? ಯಾರನ್ನು ಸುಡಬೇಕು ಅಂತ ಮಾಡಿದ್ದೀರಿ ಬೆಂಕಿ ಹಾಕಿ? ಈ ಪ್ರಚೋದನೆ ಇಲ್ಲದೇ ಇದ್ದಿದ್ದರೆ ಬಹುಶಃ ಚಿಕ್ಕಮಗಳೂರಿನಲ್ಲಿ ಯಾರೂ ಗಲಾಟೆ ಮಾಡುವ ಯೋಚನೆಯೂ ಮಾಡ್ತಿರಲಿಲ್ಲ. ನಾನು 20 ವರ್ಷ ಶಾಸಕನಾಗಿದ್ದೀನಿ, 2 ಬಾರಿ ಮಂತ್ರಿ ಆಗಿದ್ದೆ. ರಾಜಕೀಯ ಕಾರಣಕ್ಕೆ ಯಾವ ಊರಿನಲ್ಲೂ ನನ್ನ ಕಡೆಯಿಂದ ಗಲಾಟೆ ಆಗೋಕ್ಕೆ ಅವಕಾಶ ಕೊಟ್ಟಿಲ್ಲ. ಯಾವ ಊರಿನಲ್ಲೂ ನನ್ನ ಕಡೆಯಿಂದ ರಾಜಕೀಯ ಕಾರಣಕ್ಕೆ ಗಲಾಟೆ ಆಗಿಲ್ಲ. ರಾಜಕೀಯ ವಿರೋಧಿಗಳನ್ನು ಕೂಡ ನಾನು ಗೌರವದಿಂದ ಕಂಡಿದ್ದೇನೆ. ಇವತ್ತು ನಾನು ವಿಧಾನ ಪರಿಷತ್ತಿನ ಶಾಸಕ. 2022-23ನೇ ಸಾಲಿನಲ್ಲಿ ನಾನೇ ಮಂಜೂರು ಮಾಡಿಸಿದ ಕಾಮಗಾರಿ. ಟೆಂಡ್ರು ಕೊಡಬೇಕಾದ್ರೆ ಮುಖ ನೋಡಿ ಟೆಂಡ್ರು ಕೊಡಲ್ಲ, ಆನ್ಲೈನ್ ಟೆಂಡ್ರ್ ಆಗುತ್ತೆ. ಯಾರು ಲೋಯೆಸ್ಟ್ ಬಿಡ್ ಮಾಡ್ತಾರೋ L1 ಆಗ್ತಾರೋ ಅವ್ರಿಗೆ ಟೆಂಡರ್ ಕೊಡ್ತಾರೆ. L2ಗೂ ಕೊಡಲ್ಲ, L3ಗೂ ಕೊಡಲ್ಲ, L1 ಆದರಿಗೆ ಕೊಡೋದು. ಯಾರು ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು, ಯಾರು ಬೇಕಾದ್ರೂ ಕಾಂಪಿಟೇಷನ್ ಮಾಡ್ಬೋದು. ನನಗೂ ಗೊತ್ತಿದೆ ಬೇನಾಮಿ ಹೆಸರಿನಲ್ಲಿ ಗುತ್ತಿಗೆ ಮಾಡ್ತಿರೋರು ಯಾರು ಗೊತ್ತಿದೆ. ನಗರಸಭೆಯಲ್ಲಿ ಬೇನಾಮಿ ಹೆಸರಿನಲ್ಲಿ ಯಾರ್ಯಾರು ಗುತ್ತಿಗೆ ಮಾಡ್ತಾಯಿದ್ರು ಮತ್ತು ಯಾರು ಮಾಡ್ತಿದ್ದಾರೆ ಅದು ಗೊತ್ತಿದೆ. ಜಾಗರ ಹೋಬಳಿನಲ್ಲಿ ಯಾರು ಬೇನಾಮಿ ಕೆಲಸ ಮಾಡಿದ್ದಾರೆ, ಕಸಬಾ ಹೋಬಳಿನಲ್ಲಿ ಯಾರು ಬೇನಾಮಿ ಕೆಲಸ ಮಾಡಿದ್ದಾರೆ. ನಾನೇ ಮಂಜೂರು ಮಾಡಿಸಿದಂಥ ಹಣ ಲ್ಯಾಂಡ್ ಆರ್ಮಿ KRIDLನಲ್ಲಿ ಇದ್ದದ್ದನ್ನು BJP ಸರ್ಕಾರ ಹೋದ್ಮೇಲೆ ಯಾರ್ಯಾರು ಹಂಚಿಕೆ ಮಾಡಿಕೊಂಡು ಕೆಲಸ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ. ಮಾಧ್ಯಮ ಹೇಳಿಕೆ ನೀಡಿರುವ ಅವರು, ನಂದು ಸಾರ್ವಜನಿಕರ ನಡುವಿನ ಬದುಕು. ಕಷ್ಟಪಟ್ಟು ಹೋರಾಟ ಮಾಡಿ ಸಾರ್ವಜನಿಕ ಜೀವನಕ್ಕೆ ಬಂದಿದ್ದೇನೆ. ಜನರು ವಿಶ್ವಾಸ ಇಟ್ಟು ಗೆಲ್ಲಿಸಿದಾಗ ಜನಪರ ಕೆಲಸ ಮಾಡಿದ್ದೇನೆ. 5,857 ಕೋಟಿ ಕಾಮಗಾರಿಯನ್ನು 2018ರಿಂದ 2023ರವರೆಗೆ 5 ವರ್ಷದಲ್ಲಿ ಮಂಜೂರು ಮಾಡಿಸಿದ್ದೇನೆ. ನನ್ನ ಮೇಲೆ ಆರೋಪ ಮಾಡುವವರು ಅವರ ಬದುಕು ಎಷ್ಟು ಸ್ವಚ್ಛವಾಗಿದೆ ನೋಡಿಕೊಳ್ಳಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನೊಬ್ಬರ ಕಡೆಗೆ ಬೆಟ್ ಮಾಡಿಸೋರು ತಾವೇನು ಮಾಡ್ತಿದ್ದೀರಿ ಅಂತಲೂ ಸ್ಪಷ್ಟಪಡಿಸಿ. ಗೌರವಯುತವಾಗಿ ಬದುಕಿದ್ದೀನಿ, ಗೌರವಯುತವಾಗಿ ರಾಜಕಾರಣ ಮಾಡಿದ್ದೀನಿ, ಹೋರಾಟ ಮಾಡಿ ರಾಜಕಾರಣ ಮಾಡಿದ್ದೀನಿ, ಜನರ ಪ್ರೀತಿ ಗಳಿಸಿ ರಾಜಕಾರಣ ಮಾಡಿದ್ದೀನಿ. ಚಿಕ್ಕಮಗಳೂರಿನಲ್ಲಿ 20 ವರ್ಷ ಪ್ರೀತಿಯ ರಾಜಕಾರಣ ಮಾಡಿದ್ದೀನಿ, ಭೀತಿ ರಾಜಕಾರಣ ಮಾಡಿಲ್ಲ, ರಾಜಕೀಯ ದೌರ್ಜನ್ಯದ ರಾಜಕಾರಣ ಮಾಡಿಲ್ಲ. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಅಕ್ರಮವಾಗಿ ಮದ್ಯ ಹಂಚುತ್ತಿದ್ದಾಗ ಯಾರ ಮೇಲೆ ಕೇಸ್ ದಾಖಲಾಗಿತ್ತು, ಯಾರ ಪರವಾಗಿ ಮದ್ಯ ಸರಬರಾಜು ಆಗುತ್ತಿತ್ತು, ನನ್ನ ಬಗ್ಗೆ ಮಾತನಾಡುವವರು ಅವರ ಪಕ್ಷದ MLA ಬೋ ಮಗ ಸೂ ಮಗ ಬೆಂಕಿ ಹಾಕಿ ಸುಡುತ್ತೇನೆ ಎಂದಿದ್ದು ಯಾರಿಗೆ? ಅದು ಸಾರ್ವಜನಿಕವಾಗಿ ಮಾತನಾಡುವ ಭಾಷಣ ಎಂದರು. ನಾನು ಕಾಮಗಾರಿ ವೀಕ್ಷಣೆಗೆ ಹೋದಾಗ ಕಾಂಗ್ರೆಸ್ ಕಾರ್ಯಕರ್ತರು ಗುಂಡಾಗಳ ರೀತಿಯಲ್ಲಿ ಅಡ್ಡ ಹಾಕಿದ್ರಲ್ಲ, ಈ ಗುಂಡಾಗಳನ್ನು ಸಮರ್ಥನೆ ಮಾಡ್ತೀರಾ ನೀವು? ಕಾನೂನು ಪ್ರಕಾರ ಇದು ಅಪರಾಧ ಹೌದೋ ಅಲ್ವೋ? ಈ ಗುಂಡಾಗಳನ್ನು ಸಮರ್ಥನೆ ಮಾಡಿ ಹೇಳಿಕೆ ಕೊಡ್ತೀರಾ? ಈ ಗುಂಡಾ ವರ್ತನೆಗೆ ಪ್ರಚೋದನೆ ಯಾರು? ಬೋ ಮಗನೇ ಸೂ ಮಗನೇ ಬೆಂಕಿ ಹಾಕಿ ಸುಡ್ತೀನಿ ಅನ್ನೋರು ತಾನೇ ಪ್ರಚೋದನೆ ಕೊಟ್ಟಿದ್ದು. ಈ ಥರದ ಅಧಿಕಾರದ ಮದ ಭಾಳ ಕಾಲ ಉಳಿಯಲ್ಲ. ಅಧಿಕಾರದ ಮದದಲ್ಲಿ ಮೆರೆದವರು ಭಾಳ ಕಾಲ ಉಳಿದಿಲ್ಲ. ಜನರು ತೀರ್ಮಾನ ಮಾಡ್ತಾರೆ ಪ್ರಜಾಪ್ರಭುತ್ವದಲ್ಲಿ. ನಾವು ಸಿದ್ಧಾಂತಕರಾಗಿ ರಾಜಕಾರಣಕ್ಕೆ ಬಂದವರು. ಅಧಿಕಾರದ ಹಪಾಹಪಿತನ ಇದ್ದಿದ್ರೆ ಆ ಹಪಾಹಪಿತನದಲ್ಲಿ ಬೆಳಿಗ್ಗೆ ಒಂದು ಪಕ್ಷ, ಸಾಯಂಕಾಲ ಒಂದು ಪಕ್ಷ, ರಾತ್ರಿ ಒಂದು ಪಕ್ಷ ಅಂತ ಬದಲಾಯಿಸಕ್ಕೆ ಬರ್ತಿತ್ತು. 22 ವರ್ಷ ಶಾಸಕನಾಗಿಯೇ ನನ್ನ ವ್ಯಕ್ತಿತ್ವವೂ ಬದಲಾಗಿಲ್ಲ, ನನ್ನ ನಿಷ್ಠೆಯೂ ಬದಲಾಗಿಲ್ಲ, ನನ್ನ ತೂಕನೂ ಬದಲಾಗಿಲ್ಲ. ಮತ್ತು ನನ್ನ ಆದಾಯ, ನನ್ನ ಆಸ್ತಿ ಅದನ್ನು ಪ್ರತಿ ವರ್ಷ ಲೋಕಾಯುಕ್ತಕ್ಕೂ ಕೊಡ್ತಾ ಇದ್ದೀನಿ ನಾನು.
ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೂ ಕೊಡ್ತೀನಿ ನನ್ನ ಆದಾಯದ ಮೂಲ ಏನು ಅಂತ, ಲೋಕಾಯುಕ್ತಕ್ಕೂ ಕೊಡ್ತೇನೆ. ಆ ಲೋಕಾಯುಕ್ತಕ್ಕೆ ಮತ್ತು ಇನ್ಕಮ್ ಟ್ಯಾಕ್ಸಿಗೆ ನನ್ನ ಆಸ್ತಿ ಎಷ್ಟಿದೆ, ಆದಾಯದ ಮೂಲ ಏನು ಅದನ್ನು ಕೊಡ್ತಾನೆ ಬಂದಿದ್ದೀನಿ. ದಿಢೀರ್ ಬದಲಾದವ್ರು ಯಾರು ಅನ್ನೋದನ್ನು ಚಿಕ್ಕಮಗಳೂರು ಜನ ನೋಡ್ತಾ ಇದ್ದಾರೆ. ಕಾಲ ಹೀಗೆ ಇರೋದಿಲ್ಲ. ಮತ್ತೆ ಪುಟಕ್ಕಿಟ್ಟ ಚಿನ್ನದಂತೆ ಎದ್ದು ಬರುತ್ತೇನೆ. ಚಿನ್ನ ಎಲ್ಲಿದ್ದರೂ ಚಿನ್ನಾನೇ, ಅದರ ಬೆಲೆ ಎಂದಿಗೂ ಕಡಿಮೆಯಾಗುವುದಿಲ್ಲ. ಯಾರು ಷಡ್ಯಂತ್ರದಿಂದ ಸೋಲಿಸಿದ್ದಾರೋ ಅವರಿಗೆ ಮನವರಿಕೆಯಾಗಿದೆ. ಅದೇ ಜನ ವಿಶ್ವಾಸವಿಟ್ಟು ಹೋಟು ಹಾಕುತ್ತಾರೆ. ನಾನು ತಾಂತ್ರಿಕವಾಗಿ ಸೋತಿರಬಹುದು. 6 ವಿಧಾನಸಭಾ ಚುನಾವಣೆಯಲ್ಲಿ ಎಷ್ಟು ಮತ ತೆಗೆದುಕೊಂಡಿದ್ದೇನೋ ಅದೆಲ್ಲದಕ್ಕಿಂತ ಜಾಸ್ತಿ ಓಟುಗಳನ್ನು ಕಳೆದ 2023 ವಿಧಾನಸಭಾ ಚುನಾವಣೆಯಲ್ಲಿ ತೆಗೆದುಕೊಂಡಿದ್ದೇನೆ. ಗೆದ್ದಾಗ 70,000, ಸೋತಾಗ 79,000 ಎಂದರು. ಮತ್ತೆ ಪುಟಕ್ಕಿಟ್ಟ ಚಿನ್ನದಂತೆ ಮತ್ತೆ ಎದ್ದು ಬರ್ತೀನಿ. ಚಿನ್ನ ಎಲ್ಲಿದ್ರೂ ಚಿನ್ನನೇ, ಅದರ ಬೆಲೆ ಯಾವತ್ತೂ ಕಳ್ಕೊಳ್ಳಲ್ಲ. ಮತ್ತೆ ಪುಟಕ್ಕಿಟ್ಟ ಚಿನ್ನದಂತೆ ಎದ್ದು ಬರ್ತೇನೆ. ಯಾರು ಷಡ್ಯಂತ್ರದಿಂದ ಸೋಲಿಸಿದ್ರೋ ಅವರಿಗೆ ಮನವರಿಕೆಯಾಗಿದೆ. ಅದೇ ಜನ ವಿಶ್ವಾಸ ಇಟ್ಟು ಓಟ್ ಹಾಕ್ತಾರೆ. ನಾನು ತಾಂತ್ರಿಕವಾಗಿ ಸೋತಿರಬಹುದು, ಆದರೆ 6 ವಿಧಾನಸಭಾ ಚುನಾವಣೆಯಲ್ಲಿ ಎಷ್ಟು ಓಟ್ ತಗೊಂಡಿದ್ದೀನೋ ಅದೆಲ್ಲದಕ್ಕಿಂತ ಜಾಸ್ತಿ ಓಟ್ನ 2023 ಚುನಾವಣೆಯಲ್ಲಿ ತಗೊಂಡಿದ್ದೀನಿ. ಗೆದ್ದಾಗ 70,000, ಸೋತಾಗ 79,000. ಇಂದು ಮೆರೆಯುತ್ತಿರುವವರು ಭೋಜೇಗೌಡರ ಭಿಕ್ಷೆಯಲ್ಲಿ ಮೆರೆಯುತ್ತಿದ್ದಾರೆ. ಜನತಾದಳದ ಎರವಲು ಮತಗಳಿಂದ ಮೆರೆಯುತ್ತಿದ್ದಾರೆ ಎಂದರು. ಇವತ್ತು ಮೆರೀತಿರೋರಿಗೆ ಅದು ನೀವು ಭೋಜೇಗೌಡರು ಭಿಕ್ಷೆಯಲ್ಲಿ ಮೆರೀತಾ ಇದ್ದೀರಿ. ಜನತಾದಳದ ಎರವಲು ಮತಗಳಿಂದ ಮೆರೀತಾ ಇದ್ದೀರಿ. CT ರವಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದ ಅವನು ರಾಜ್ಯದ ಚುಕ್ಕಾಣಿ ಹಿಡಿದು ಬಿಡ್ತಾನೆ. ಏನಾದರೂ ಮಾಡಿ ಸೋಲಿಸಬೇಕು ಅನ್ನುವಂಥ ಷಡ್ಯಂತ್ರದ ಕಾರಣಕ್ಕೆ ನಾನು ಸೋತಿದ್ದೇನೆ. ಜನರ ವಿಶ್ವಾಸ ಕಳ್ಕೊಂಡಿಲ್ಲ, ಜನರ ವಿಶ್ವಾಸದಲ್ಲೇ ಇದ್ದೀನಿ. ಜನನು ಇವತ್ತಿಗೂ ಪ್ರೀತಿಯ ಸುದೇನೆ ಹರಿಸ್ತಾ ಇದ್ದಾರೆ. ಮಕ್ಕಳಿಂದ ದೊಡ್ಡವರವರೆಗೂ ಸೋಲಿನಲ್ಲೂ ಕಷ್ಟ ಕಾಲದಲ್ಲೂ ನನ್ನ ಬೆನ್ನಿಗೆ ನಿಂತಿದ್ದಾರೆ. ಯಾಕೆ ಅಂದರೆ ನಾನು ಪ್ರೀತಿ ರಾಜಕಾರಣ ಮಾಡಿದ್ದೀನಿ, ಅಭಿವೃದ್ಧಿ ರಾಜಕಾರಣ ಮಾಡಿದ್ದೀನಿ, ಜಾತಿ ರಾಜಕಾರಣ ಮಾಡಿಲ್ಲ, ನೀತಿ ರಾಜಕಾರಣ ಮಾಡಿದ್ದೀನಿ, ಪಕ್ಷನಿಷ್ಠೆ ರಾಜಕಾರಣ ಮಾಡಿದ್ದೀನಿ. ಸರ್ಕಾರ ನಿಮ್ಮದೇ ಇದೆ, ಯಾರು ಅಕ್ರಮ ನಡೆಸ್ತಾ ಇದ್ದಾರೆ ಅನ್ನೋ ತನಿಖೆ ಆಗಲಿ. ಆಗ ಯಾರ್ಯಾರ ಹೆಸರಿನಲ್ಲಿ ಬೇನಾಮಿ ಗುತ್ತಿಗೆ ಮಾಡೋರು ಯಾರು, ಯಾರ್ಯಾರ ಹೆಸರಿನಲ್ಲಿ ಬಾರ್ಗಳು ನಡೆಸ್ತಿರೋರು ಯಾರು, ಅಕ್ರಮ ಮದ್ಯ ವ್ಯವಹಾರ ಮಾಡೋರು ಯಾರು, ಎಲ್ಲ ಸತ್ಯ ಹೊರಗೆ ಬರುತ್ತೆ. ಈ ಸತ್ಯಾಸತ್ಯತೆ ತನಿಖೆ ನಡೆಸಿ. ಸರ್ಕಾರ ನಿಮ್ಮದೇ ಇದೆಯಲ್ಲ. ಜನರ ಪ್ರೀತಿಗೆ ಸೋಲ್ತೀನಿ, ಅಡ್ಡಕಸಬಿಗಳ ಬೆದರಿಕೆಗೆ ಬೊಗಲ್ಲ.